ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಅಂತೂ ಇಂತೂ ಗಾಂಧಿ ಭವನಕ್ಕೆ ಉದ್ಘಾಟನೆ ಭಾಗ್ಯ ಕೂಡಿ ಬಂದಿದೆ. ಗಾಂಧಿ ಜಯಂತಿ ದಿನವೇ ಗಾಂಧಿ ಭವನ ಉದ್ಘಾಟನೆಗೆ ಸಿದ್ಧತೆ. 5 ವರ್ಷಗಳ ನಿರ್ಮಾಣದ ಗಾಂಧಿ ಭವನ ಮಹಾಲಯ ಅಮಾವಾಸ್ಯೆಯಂದೇ ಉದ್ಘಾಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವುದನ್ನು ಬಿಜೆಪಿ ನಾಯಕರು ಬಿಡಬೇಕು. ಕೇಂದ್ರ ನಾಯಕರ ವಿರುದ್ಧವೂ ಕೇಸು ದಾಖಲಾಗಿದೆ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಟಾಂಗ್. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಿರ್ಮಾಣವಾಗುವ ಮನೆಗಳ ಶೀಘ್ರ ನಿರ್ಮಾಣಕ್ಕೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸೂಚನೆ. ಕೊಳಚೆ ಪ್ರದೇಶಕ್ಕೆ ನಗರಸಭೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಅಧ್ಯಕ್ಷ ಉಪಾಧ್ಯಕ್ಷರು. ಪೊಲೀಸ್ ಇಲಾಖೆಯಲ್ಲಿಯೂ ಪ್ರಾಮಾಣಿಕರಾಗಿದ್ದ ನಗರ ಠಾಣೆ ಪಿಎಸ್ಐ ನಂಜುಂಡಯ್ಯ ವಯೋನಿವೃತ್ತಿ. 40 ವರ್ಷಗಳ ದಕ್ಷ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ನಂಜುಂಡಯ್ಯ ನಿವೃತ್ತಿ ಜೀವನ ಸುಗಮವಾಗಿರಲು ಗಣ್ಯರ ಹಾರೈಕೆ. ವಾರ್ತೆಗಳ ವಿವರ. ಅದು ಪ್ರತಿಷ್ಠಿತ ಬಿಬಿ ರಸ್ತೆಗೆ ಹೊಂದಿಕೊಂಡೇ ಇದ್ದ ಜಾಗ. ಅಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲು ಅಡಿಗಲ್ಲು ಹಾಕಿ ವರ್ಷಗಳೇ ಕಳೆದಿವೆ. ಅನುದಾನ ಕೊರತೆಯ ನೆಪದಲ್ಲಿ ವರ್ಷಗಳು ಉರುಳಿದರೂ ಉದ್ಘಾಟನೆ ಭಾಗ್ಯ ಕಾಣದೆ ಸರಗುತ್ತಿದ್ದ ಗಾಂಧಿ ಭವನಕ್ಕೆ ಕೊನೆಗೂ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಅಕ್ಟೋಬರ್ 2ರ ಗಾಂಧಿ ಜಯಂತಿ ದಿನ ಗಾಂಧಿ ಭವನ ಉದ್ಘಾಟನೆಯಾಗಲಿದೆ. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎದುರಿನಲ್ಲಿ ಮತ್ತು ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯದ ಪಕ್ಕದಲ್ಲಿ ನಿರ್ಮಾಣವಾಗಿರುವ ಈ ಗಾಂಧಿ ಭವನ ನಿರ್ಮಾಣದ ಹಾದಿ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಪ್ರಯಾಸ ಎಂದರೆ ತಪ್ಪಾಗಲಾರದು. ಸತತ ಹಲವು ವರ್ಷಗಳ ನಿರ್ಮಾಣದ ಕತ್ತಲು ಸೀಳಿಕೊಂಡು ಮಹಾಲಯ ಅಮಾವಾಸ್ಯೆ ದಿನದಂದೇ ಗಾಂಧಿ ಭವನ ಉದ್ಘಾಟನೆಯಾಗಲಿದ್ದು, ಇದು ಸಾರ್ವಜನಿಕ ಸೇವೆಗೆ ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ನಿರ್ಮಾಣವಾಗಿರುವ ಗಾಂಧಿ ಭವನವು ಅಕ್ಟೋಬರ್ 2ರ ಗಾಂಧಿ ಜಯಂತಿ ದಿನ ಲೋಕಾರ್ಪಣೆಗೊಳ್ಳಲಿದೆ. ಕಟ್ಟಡ ಕಾಮಗಾರಿ ಪೂರ್ಣವಾಗಿದ್ದು, ಭವನದ ಒಳಗಿನ ಗಾಂಧಿ ಪ್ರತಿಮೆಗೆ ಅಂತಿಮ ಸ್ಪರ್ಶ ನೀಡಲಾಗುತ್ತಿದೆ. ಮುಂದಿನ ಪೀಳಿಗೆಗೆ ಮತ್ತು ಮಕ್ಕಳಿಗೆ ಗಾಂಧೀಜಿ ಅವರ ಬದುಕು, ಸ್ವಾತಂತ್ರ್ಯ ಹೋರಾಟ, ಸಾಮಾಜಿಕ ಹೋರಾಟ ಸೇರಿದಂತೆ ಅವರ ಜೀವನದ ವಿಚಾರಗಳನ್ನು ಅರಿಯಲು ಭವನ ನೆರವಾಗಲಿದೆ. ಭವನದಲ್ಲಿರುವ ಗಾಂಧಿ ಅವರ ಪ್ರತಿಮೆಗಳು, ಅವರ ಭಾವಚಿತ್ರಗಳು ಇಡೀ ಅವರ ಬದುಕನ್ನು ಕಣ್ಣು ಮುಂದೆ ತಂದು ನಿಲ್ಲಿಸುತ್ತವೆ. ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವ ಗಾಂಧಿ ಭವನ ನಗರಕ್ಕೊಂದು ಮೆರುಗು ತರಲಿದೆ ಎಂದರೆ ಖಂಡಿತ ಅತಿಶಯವಲ್ಲ. ಗಾಂಧಿಯವರಿಗೆ ಸಂಬಂಧಿಸಿ ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು, ಶಿಬಿರಗಳನ್ನು ನಡೆಸಲು ಮತ್ತು ಅವರ ಬದುಕಿನ ಕುರಿತು ಮಕ್ಕಳಿಗೆ ಪಾಠ ಹೇಳಲು ಈ ಭವನ ನಿರ್ಮಿಸಿದಂತಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ತಾಲೂಕಿನ ಐತಿಹಾಸಿಕ ನಂದಿಗಿರಿ ಧಾಮಕ್ಕೆ 2 ಬಾರಿ ಭೇಟಿ ನೀಡಿದ್ದರು. ಆದರೆ ಜಿಲ್ಲೆಯ ಸಾಮಾನ್ಯ ಜನರು ಅವರು ಅಂದು ಭೇಟಿ ನೀಡಿದ್ದ ಚಿತ್ರಗಳನ್ನು ಕಣ್ತುಂಬಿಕೊಳ್ಳುವುದು ಕಷ್ಟ ಸಾಧ್ಯ. ಆದರೆ ಈಗ ನಗರದಲ್ಲಿ ನಿರ್ಮಾಣವಾಗಿರುವ ಗಾಂಧಿ ಭವನದಲ್ಲಿ ಕಾಲ್ನಡಿಗೆಯಲ್ಲಿ ನಂದಿ ಬೆಟ್ಟ ಇಳಿದ ಗಾಂಧೀಜಿ, ನಂದಿಗಿರಿ ಧಾಮದಲ್ಲಿ 2ನೇ ಬಾರಿಗೆ ಮಹಾತ್ಮ ಗಾಂಧೀಜಿ, ನಂದಿಗಿರಿ ಧಾಮದಲ್ಲಿ ವಿಶ್ರಮಿಸುತ್ತಿರುವ ಮಹಾತ್ಮ ಎನ್ನುವ ಚಿತ್ರಗಳು ಇವೆ. ಮಹಾತ್ಮರ ನಂದಿಗಿರಿಧಾಮ ಭೇಟಿಯ ಚಿತ್ರಗಳನ್ನು ಮರುಸೃಷ್ಟಿಸಲಾಗಿದೆ. ಭವನದ ಪ್ರವೇಶವೇ ಗಮನ ಸೆಳೆಯುವಂತೆ 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿ ಸಮುದ್ರ ತೀರದಲ್ಲಿ ಗಾಂಧಿ ಅವರ ಮೊಮ್ಮಗ ತಾತನ ಕೋಲು ಹಿಡಿದು ಮುಂದೆ ನಡೆಯುತ್ತಿರುವುದು, ಅವನ ಹಿಂದೆ ಗಾಂಧೀಜಿ ಸಾಗುತ್ತಿರುವ ಪ್ರತಿಮೆ ಭವನದ ಪ್ರವೇಶದ ಮೊದಲು ಸಿಗುತ್ತದೆ.
ಇದರ ಪಕ್ಕದಲ್ಲಿಯೇ ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ಮಾತಾಡಬಾರದು ಎನ್ನುವ 3 ಕೋತಿಗಳು, ನಂತರ ಅಸ್ಪೃಶ್ಯತೆ ನಿವಾರಣೆ ಹೋರಾಟಕ್ಕೆ ರೂಪಕ ಎನ್ನುವಂತೆ ನಿರ್ಮಿಸಿರುವ ಮಗು ಮತ್ತು ಗಾಂಧಿ ಪ್ರತಿಮೆಗಳು ಕಾಣುತ್ತವೆ. ಚರಕದಲ್ಲಿ ನೂಲು ತೆಗೆಯುತ್ತಿರುವ ಗಾಂಧಿ, ಭಗವದ್ಗೀತೆ, ಅವರು ಬಳಸುತ್ತಿದ್ದ ಪೆನ್ನು, ಮೇಜುಗಳ ಪ್ರತಿಕೃತಿ ಒಳಗೊಂಡ ಕೊಠಡಿ, ಗಾಂಧಿಯವರಿಗೆ ಸಂಬಂಧಿಸಿದಂತೆ ರಚನೆ ಆಗಿರುವ ಕೃತಿಗಳು, ಸಾಹಿತ್ಯಗಳನ್ನು ಒಳಗೊಂಡ ಗ್ರಂಥಾಲಯ, ವಿಚಾರ ಸಂಕಿರಣಕ್ಕೆಂದು ರೂಪಿಸಲಾದ ಕೊಠಡಿ, ತರಬೇತಿ ಕೊಠಡಿ, ಖಾದಿ ಭಂಡಾರ, ಹೀಗೆ ವಿವಿಧ ಮಳಿಗೆಗಳು ನಿರ್ಮಾಣವಾಗಿದೆ. ಮುಖ್ಯವಾಗಿ ಗಮನ ಸೆಳೆಯುವುದು ಇಲ್ಲಿನ 100 ಚಿತ್ರಗಳು. ಮೋಹನ್ ದಾಸ್ ಟು ಮಹಾತ್ಮ ಎನ್ನುವ ಈ ಚಿತ್ರಪಟ ಗ್ಯಾಲರಿಯಲ್ಲಿ ಗಾಂಧಿಯವರು ಹುಟ್ಟಿದ ಮನೆ, ತಂದೆ, ತಾಯಿ, ಬಾಲ್ಯದಲ್ಲಿ ಪಾಠ ಮಾಡಿದ ಅವರ ಶಿಕ್ಷಕರ ಚಿತ್ರಗಳು, ಬಾಲ್ಯದಲ್ಲಿ ಗಾಂಧಿ ಅವರ ಚಿತ್ರ, ಅವರ ಸ್ವಾತಂತ್ರ್ಯ ಹೋರಾಟದ ಕ್ಷಣಗಳು, ಸಾಮಾಜಿಕ ಹೋರಾಟದ ಚಿತ್ರಗಳನ್ನು ಕಾಣಬಹುದು. ಈ ಚಿತ್ರಪಟ ಗ್ಯಾಲರಿಯಲ್ಲಿನ 100 ಚಿತ್ರಗಳು ಗಮನ ಸೆಳೆಯುತ್ತವೆ. 2019 ಜೂನ್ 5 ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ NH ಶಿವಶಂಕರ್ ರೆಡ್ಡಿ ಗಾಂಧಿ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈಗ 2024 ಅಕ್ಟೋಬರ್ 2 ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಭವನವನ್ನು ಲೋಕಾರ್ಪಣೆಗೊಳ್ಳಲಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಶ್ರಯದಲ್ಲಿ ಗಾಂಧಿ ಭವನ ಕಟ್ಟಡ ಉದ್ಘಾಟನೆ ಹಾಗೂ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಅಕ್ಟೋಬರ್ 2 ಬೆಳಿಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ನೆರವೇರಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಹಿಸಲಿದ್ದು, ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು, ಶಾಸಕರಾದ SN ಸುಬ್ಬಾರೆಡ್ಡಿ, BN ರವಿಕುಮಾರ್, KH ಪುಟ್ಟಸ್ವಾಮಿ ಗೌಡ, ವಿಧಾನ ಪರಿಷತ್ತಿನ ಸದಸ್ಯರಾದ ಚಿದಾನಂದ ಎಂ ಗೌಡ, ML ಅನಿಲ್ ಕುಮಾರ್, DT ಶ್ರೀನಿವಾಸ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವುದನ್ನು ಬಿಡಬೇಕೆಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 4ನೇ ವಾರ್ಡಿನಲ್ಲಿ ಹಮ್ಮಿಕೊಂಡಿದ್ದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸಮಸ್ಯೆ ಆಲಿಸಲು ಮುಂದಾದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು 24ನೇ ವಾರ್ಡ್ಗೆ 14 ಕೋಟಿ ಅನುದಾನ ತರಲಾಗಿದ್ದು ಅಭಿವೃದ್ಧಿ ಕಾರ್ಯ ಶುರುವಾಗಿದೆ. ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ವಾರ್ಡ್ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಹಾಕುತ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ವಾರ್ಡ್ ನಂಬರ್ 1 ಹಾಗೂ 24ನೇ ವಾರ್ಡ್ ಅಭಿವೃದ್ಧಿಯಾಗಲಿದೆ ಎಂದು ತಿಳಿಸಿದರು. ವಾರ್ಡ್ನಲ್ಲಿ ರಸ್ತೆ ಸಮಸ್ಯೆ, UGD ಸಮಸ್ಯೆ ಹೆಚ್ಚಾಗಿದೆ. ಇದನ್ನು ಆದಷ್ಟು ಬೇಗ ಸರಿಪಡಿಸುವುದಾಗಿ ತಿಳಿಸಿದರು. ಈಗಾಗಲೇ ಕೋಟ್ಯಾಂತರ ಹಣ ವಾರ್ಡ್ಗಳ ಅಭಿವೃದ್ಧಿಗೆ ತರಲಾಗಿದೆ. ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ನಾಯಕರ ಪಟ್ಟಿನ ವಿಚಾರಕ್ಕೆ ಉತ್ತರಿಸಿ, ಇನ್ನು ಮುಂದೆ ಬಿಜೆಪಿಯವರು ರಾಜೀನಾಮೆ ಕೇಳುವುದನ್ನು ಬಿಡಬೇಕು. ಅವರನ್ನು ಕೇಳುವುದಕ್ಕೂ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯರವರ ರಾಜೀನಾಮೆ ಕೇಳಬೇಕೆಂದು ಟಾಂಗ್ ಕೊಟ್ಟರು. 24ನೇ ವಾರ್ಡು ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯಿತು. ಇನ್ನು ಒಂದು 2 ದಿನದಲ್ಲಿ 24ನೇ ವಾರ್ಡ್ ಮುಗಿಯುತ್ತೆ. 24ನೇ ವಾರ್ಡ್ಗೆ ಸರಿಸುಮಾರು 14 ಕೋಟಿ ರೂಪಾಯಿ ಫಂಡ್ ತಂದಿದ್ದೀವಿ. ಈಗ ಅದು ಅಭಿವೃದ್ಧಿ ಕಾರ್ಯ ಸ್ಟಾರ್ಟ್ ಮಾಡಬೇಕು. ನಮಗೆ ಈ ಭಾಗದಲ್ಲಿ ನಮ್ಮೆಲ್ಲ ಲೀಡರ್ಸು, ನಮ್ಮ ಪೈಲಟ್ ಅಣ್ಣ ಅವರಾಗ್ಬೋದು, KLS ಅಣ್ಣ ಆಗ್ಬೋದು, ನಮ್ಮ ಡೈರಿ ನಾರಾಯಣ ಸ್ವಾಮಿ ಆಗ್ಬೋದು, ನಮ್ಮೆಲ್ಲ ಮುಖಂಡರು, ನಮ್ಮ ಯುವ ಮುಖಂಡರು ಮತ್ತು ನಮ್ಮ ಎಲ್ಲ ರಾಮ್ ಲಕ್ಷ್ಮಣ್ ಅವರು ಎಲ್ಲ ಪ್ರತಿಯೊಬ್ಬರಿಗೂ ಅವ್ರ ಜೊತೆಯಲ್ಲಿದ್ದು ಓಡಾಡಿ 24ನೇ ವಾರ್ಡು 1ನೇ ವಾರ್ಡು ನಮಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ. ಮನೆ ಮನೆಗೂ ಬಂದು ಅವ್ರ ಕಷ್ಟ ಕೇಳ್ತಿದ್ದೀವಿ. ಸರ್, ರಸ್ತೆಗಳು, UGD, ಚರಂಡಿ ವ್ಯವಸ್ಥೆನೇ ಇದೆ. ನಾನು ಹೇಳಿದೆ, ಚಿಕ್ಕಬಳ್ಳಾಪುರದಲ್ಲಿ ಬರೀ UGDಗೆ 73 ಕೋಟಿ ಬೇಕು ಪ್ರಪೋಸಲ್ ಪ್ರಕಾರ. ಈಗ ನಾನು 33 ಕೋಟಿ ತಂದಿದ್ದೀನಿ. ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು. ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕ್ಸ್ತಿದ್ದೀವಿ. ಆ 33 ಕೋಟಿಯಲ್ಲಿ ಬರೀ 16 ಕೋಟಿ ಸೀವೇಜ್ ಪ್ಲ್ಯಾಂಟ್ಗೆ ಹೋಗ್ತಾ ಇದೆ. ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ. ಇನ್ನೊಂದು 30-40 ಲಕ್ಷದ ವರ್ಕ್ ಕೇಳಿದ್ರು, ಅದು ನನ್ನ ಫಂಡಲ್ಲಿ ಇಮಿಡಿಯೇಟಾಗಿ ಮಾಡಿಸ್ತೀನಿ ಸರ್. ಈಗ BJPಯವ್ರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು. ಅವ್ರು ಇನ್ನು ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಕಳೆದ ಹಲವು ವರ್ಷಗಳಿಂದ ರಾಜ್ಯ ಸರ್ಕಾರದ ವಸತಿ ಯೋಜನೆಯಲ್ಲಿ ಬಡವರಿಗೆ ಮನೆಗಳ ನಿರ್ಮಾಣಕ್ಕಾಗಿ ಅನುದಾನ ಬರುತ್ತಿಲ್ಲ ಎಂಬ ಆರೋಪವಿದೆ. ಆದರೆ ನಗರ ಪ್ರದೇಶದ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಬಡವರಿಗಾಗಿ ಕೇಂದ್ರ ಸರ್ಕಾರದ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮನೆಗಳು ಮಂಜೂರಾಗಿ 2-3 ವರ್ಷಗಳೇ ಕಳೆದರೂ ಕಾಮಗಾರಿಗಳು ಮಾತ್ರ ಪೂರ್ಣಗೊಂಡಿಲ್ಲ. ಹಾಗಾಗಿ ಇಂದು ಅಧಿಕಾರಿಗಳ ತಂಡದೊಂದಿಗೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಕೊಳಚೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹೌದು, ಚಿಕ್ಕಬಳ್ಳಾಪುರ ನಗರವೊಂದಕ್ಕೆ 2022ರಲ್ಲಿ ಬರೋಬ್ಬರಿ 760 ಮನೆಗಳು ಮಂಜೂರಾಗಿದ್ದವು. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮಂಜೂರಾಗಿದ್ದ ಈ ಮನೆಗಳಿಂದ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬಡವರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದೇ ಭಾವಿಸಲಾಗಿತ್ತು. ಆದರೆ ಮಂಜೂರಾದ 760 ಮನೆಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು ಕೇವಲ 265 ಮನೆಗಳು ಮಾತ್ರ ಎಂಬುದು ವಿಶೇಷ. ಇದಕ್ಕೆ ಕಾರಣ ಕೊಳಚೆ ಪ್ರದೇಶದ ಎಂಜಿನಿಯರ್ಗಳ ನಿರ್ಲಕ್ಷ್ಯ, ಗುತ್ತಿಗೆದಾರರ ಅಸಡ್ಡೆ ಮುಂತಾದ ಕಾರಣಗಳಿಂದಾಗಿ ಬಡವರ ಸೂರಿನ ಕನಸು ಕನಸಾಗಿಯೇ ಉಳಿದಿತ್ತು. ಈ ಬಗ್ಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಮನೆಗಳ ಶೀಘ್ರ ನಿರ್ಮಾಣದ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾಮಗಾರಿ ಆರಂಭಿಸುವ 265 ಮನೆಗಳಲ್ಲಿ ಹಲವು ಮನೆಗಳ ಕಾಮಗಾರಿ ಪೂರ್ಣಗೊಂಡಿದ್ದು ಈಗಾಗಲೇ ಜನರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಉಳಿದ ಮನೆಗಳು ಗೋಡೆ, ಮೋಲ್ಡಿಂಗ್, ಅಡಿಪಾಯದ ಹಂತದಲ್ಲೇ ಇದ್ದು ಅವುಗಳನ್ನು ಆದಷ್ಟು ಶೀಘ್ರ ಮುಗಿಸಲು ಸ್ಥಳದಲ್ಲಿಯೇ ಅಧ್ಯಕ್ಷ ಉಪಾಧ್ಯಕ್ಷರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮನೆ ನಿರ್ಮಿಸಿಕೊಳ್ಳಲು ಫಲಾನುಭವಿ ಸಾಮಾನ್ಯ ವರ್ಗಕ್ಕೆ ಸೇರಿದರೆ 1 ಲಕ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸೇರಿದವರಾಗಿದ್ದರೆ 75,000 ಮೊತ್ತದ ಡಿಡಿ ತೆಗೆಯಬೇಕಿತ್ತು. ಪ್ರಾಥಮಿಕ ಹಂತವಾಗಿ ಫಲಾನುಭವಿ 1 ಲಕ್ಷ ಪಾವತಿಸಿದರೆ ಉಳಿದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳೇ ಮುಂದೆ ನಿಂತು ಮನೆ ನಿರ್ಮಿಸಿಕೊಡಲಿದ್ದಾರೆ. ಆದರೆ ಇದೀಗ ರಾಜ್ಯ ಸರ್ಕಾರ ಹೊಸ ಆದೇಶ ಹೊರಡಿಸಿದ್ದು ಅದರಂತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ರಿಯಾಯಿತಿ ತೆಗೆಯಲಾಗಿದೆ ಎಂದು ಅಧಿಕಾರಿಗಳು ಸಭೆಯಲ್ಲಿ ತಿಳಿಸಿದ್ದಾರೆ. 18 ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸ್ಲಮ್ ಬೋರ್ಡ್ ವತಿಯಿಂದ. ಇವಾಗ ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸಿದ್ದಾರೆ. ಇವಾಗ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದು ಮತ್ತು ಗುತ್ತಿಗೆದಾರರು ಚಂದ್ರವನ್ನು ಕರೆಸಿ ಅತಿ ಶೀಘ್ರದಲ್ಲೇ ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡಿದ್ದೀವಿ. ಅದೇ ಥರವಾಗಿ ನಮ್ಮ ಇಲ್ಲಿನ ನಿವಾಸಿಗಳು ತುಂಬ ಬಡ ಜನರಿರೋದು, ಎಲ್ಲ ಬಾಡಿಗೆ ಮನೇಲಿ ಹೋಗಿದ್ದಾರೆ. ಇವಾಗ ಅವ್ರಿಗೆ ಬೇಗನೆ ಮನೆ ಕಟ್ಟಿಕೊಟ್ರೆ ಅವರು ಬಾಡಿಗೆ ಮನೆ ಖಾಲಿ ಮಾಡಿಕೊಂಡು ಸ್ವಂತ ಮನೆಗೆ ಬರ್ತಾರೆ. ದಯವಿಟ್ಟು ಅತಿ ಶೀಘ್ರದಲ್ಲೇ ಅವ್ರಿಗೆ ಮನೆಗಳು ಹಸ್ತಾಂತರ ಮಾಡಿಕೊಡ್ತೀವಿ ನಾವು. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಮಿನಿಸ್ಟ್ರು, ಮಾಜಿ ಮಂತ್ರಿಗಳಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಕರೆಸಿ ಗೃಹಪ್ರವೇಶ ಮಾಡ್ತೀವಿ. ಇದರಿಂದ ಪರಿಶಿಷ್ಟ ಸಮುದಾಯಗಳ ಫಲಾನುಭವಿಗಳಿಗೂ ಸಾಮಾನ್ಯರಂತೆ 1 ಲಕ್ಷ ಡಿಡಿ ತೆಗೆಯಬೇಕಿದ್ದು ಇದು ಪರಿಶಿಷ್ಟ ಪಾಲಿಗೆ ತೀವ್ರ ಸಂಕಷ್ಟವನ್ನೇ ತಂದಿದೆ ಎಂದು ಅಧಿಕಾರಿಗಳು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಇದರಿಂದ ಮೊದಲಿನಂತೆ ಸರ್ಕಾರ ಪರಿಶಿಷ್ಟರಿಗೆ ವಿನಾಯಿತಿ ಮುಂದುವರಿಸಲು ಕೋರಿ ರಾಜ್ಯ ಸರ್ಕಾರಕ್ಕೆ ನಗರಸಭೆಯಿಂದ ಪತ್ರ ಬರೆಯಲು ತೀರ್ಮಾನಿಸಿದ್ದು ಅಲ್ಲಿಯವರೆಗೂ ಹಳೆಯ ಆದೇಶದಂತೆ ಈಗಾಗಲೇ ಕಾಮಗಾರಿ ಆರಂಭವಾಗಿರುವ ಮನೆಗಳ ಕಾಮಗಾರಿಯನ್ನು ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಫಲಾನುಭವಿಗಳ ಸಮನ್ವಯದೊಂದಿಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ಸೂಚನೆ ನೀಡಿದ್ದಾರೆ. ಇವತ್ತು ನಗರದಲ್ಲಿ ಎಲ್ಲ ಕೊಳಚೆ ಪ್ರದೇಶದಲ್ಲಿ ನಮ್ಮ ಇರ್ತಕ್ಕಂಥ ಬಡ ಜನರಿಗೆ ನಾವು ನಿವೇಶನಗಳನ್ನು ಅವ್ರದ್ದೇ ನಿವೇಶನಗಳಲ್ಲಿ ಮನೆ ಕಟ್ತಕ್ಕಂಥ ಕೆಲಸವನ್ನು ನಗರಸಭೆ ವತಿಯಿಂದ ಮತ್ತು ಸ್ಲಮ್ ಬೋರ್ಡ್ ವತಿಯಿಂದ ಕಾಮಗಾರಿ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ನಮ್ಮ ಸ್ಲಮ್ ಬೋರ್ಡ್ ಇಂಜಿನಿಯರ್ AW ಅವರು ಮತ್ತು ಇಂಜಿನಿಯರ್ ಅವರು ಆಗಮಿಸಿದ್ದಾರೆ, ಎಲ್ಲ ಮತ್ತು ಗುತ್ತಿಗೆದಾರರು ಆಗಮಿಸಿದ್ದಾರೆ. ಇವತ್ತು ಕಾಮಗಾರಿ ಗುಣಮಟ್ಟ ಪರಿಶೀಲನೆ ಮತ್ತು ತಡ ಆಗ್ತಿರೋದು ಯಾವ ಕಾರಣದಿಂದ ತಡ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ವೀಕ್ಷಣೆ ಮಾಡಿ ಅತಿ ತುರ್ತಾಗಿ ಬಾಕಿ ಇರ್ತಕ್ಕಂಥ ಕೆಲಸ ಪೂರ್ಣ ಆಗಬೇಕಂತೇಳಿ ಗುತ್ತಿಗೆದಾರರಿಗೆ ನಾವು ಆದೇಶ ಮಾಡಿದ್ದೀವಿ. 1 ತಿಂಗಳಲ್ಲಿ ಪೂರ್ಣ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಇವತ್ತು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ನಮಗೆ ತಿಳಿಸಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ನಾವು 1 ತಿಂಗಳ ಒಳಗಡೆ 280 ಮನೆಗಳು
ಪೂರ್ಣ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾಯಿದ್ವಿ. ಎಲ್ಲ ವಾರ್ಡ್ಗಳಿಂದ ಅಧ್ಯಕ್ಷರಿಗೆ ಭಾಳಷ್ಟು ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ನೀಡಿದರು. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಗಜೇಂದ್ರ ಸರ್ ಅವರು ಈ ದಿನ ಎಲ್ಲರ ಸಾರ್ವಜನಿಕರ ಅಹವಾಲುಗಳನ್ನು ಇಟ್ಕೊಂಡು ಸಂಬಂಧಪಟ್ಟ ಸ್ಲಮ್ ಬೋರ್ಡಿನ AEE ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ, ಅದೇ ರೀತಿ ಗುತ್ತಿಗೆದಾರ ಆಗಿರ್ತಕ್ಕಂಥ ಚಂದ್ರು ಅವ್ರನ್ನ ಕರೆಸಿ ಅವರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆ ನಡೆದು ಸ್ಥಳ ವೀಕ್ಷಣೆಗಂತೇಳಿ ಎಲ್ಲ ಕೊಳಚೆ ಪ್ರದೇಶಗಳ ವೀಕ್ಷಣೆ ಮಾಡಲಿಕ್ಕೆ ಅಧ್ಯಕ್ಷರು ಖುದ್ದು ಅಧಿಕಾರಿಗಳೊಂದಿಗೆ ಬರಬೇಕಾಗಿ ಬಂತು. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲರಿಗೂ ಸೂರು ಅಂತೇಳಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂಥ ಒಂದು ಕಾರ್ಯಕ್ರಮನ ಹಿಂದೆ ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸುಮಾರು 760ಕ್ಕಿಂತ ಹೆಚ್ಚು ಮನೆಗಳನ್ನು ಅನುಮೋದನೆ ಮಾಡ್ಕೊಂಡು ಬಂದಿದ್ದರು. ಅದರಲ್ಲಿ ಈಗಾಗಲೇ ಒಂದಷ್ಟು ಮನೆಗಳು ನಿರ್ಮಾಣ ಆಗಿದ್ದು, ಕೆಲವರು ಈಗಾಗಲೇ ಗೃಹಪ್ರವೇಶ ಕೂಡ ಆಗಿ ಮನೆಗಳಲ್ಲಿ ಇದ್ದಾರೆ. ಇನ್ನು ಕೆಲವು ಅಡೆತಡೆಗಳು ಭಾಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಹಾಗಾಗಿ ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ದಿನ ಅತಿ ಹೆಚ್ಚು ವೇಗ ಬಳಸಲಿಕ್ಕೆ ಅಧ್ಯಕ್ಷರು ಪುಷ್ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರ ಸಮಸ್ಯೆಗಳನ್ನು, ಸಾರ್ವಜನಿಕರ ಸಮಸ್ಯೆಗಳನ್ನು ಎರಡೂ ಓಲೈಕೆ ಮಾಡೋ ಅಂಥದ್ದನ್ನು ಮಾಡಿ ಇವತ್ತು ಸ್ವಲ್ಪ ಗಂಭೀರವಾಗಿ ಸಾರ್ವಜನಿಕರ ಅಹವಾಲುಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಗುತ್ತಿಗೆದಾರರಿಗೆ ಯಾವ ರೀತಿ ಬೇಕೋ ಮನವೊಲಿಸಿ ಕೆಲಸನ ಅತಿ ಹೆಚ್ಚಾಗಿ ಬೇಗ ಮಾಡಬೇಕು ಅಂತೇಳಿ ಸೂಚನೆಗಳನ್ನು ನೀಡಿದ್ದಾರೆ. ಭಾಳ ಸಂತೋಷದ ವಿಚಾರ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. 40 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಪೊಲೀಸ್ ಇಲಾಖೆಯಲ್ಲಿಯೂ ಪ್ರಾಮಾಣಿಕತೆ ಉಳಿಸಿಕೊಂಡು ರೌಡಿಗಳ ಕಳ್ಳರ ಹೆಡೆಮುರಿ ಕಟ್ಟಿದ, ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿ ಪದಕ ಪಡೆದ ದಕ್ಷ ಪೊಲೀಸ್ ಅಧಿಕಾರಿ, ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ PSI H ನಂಜುಂಡಯ್ಯ ವಯೋನಿವೃತ್ತಿ ಹೊಂದಿದ್ದಾರೆ. ಪೊಲೀಸ್ ಇಲಾಖೆಗೆ ಭೂಷಣಪ್ರಾಯ ರೀತಿಯಲ್ಲಿದ್ದ ದಕ್ಷ ಪ್ರಾಮಾಣಿಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಜನಮನ್ನಣೆಗೆ ಪಾತ್ರರಾಗಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ PSI H ನಂಜುಂಡಯ್ಯ ಅವರು ಇಂದು ಸೇವಾ ನಿವೃತ್ತಿ ಪಡೆದಿದ್ದಾರೆ. ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿ ಪದಕ ಪಡೆದು ಪೊಲೀಸ್ ಇಲಾಖೆಯ ಕೀರ್ತಿ ಹೆಚ್ಚಿಸಿದ್ದ ನಂಜುಂಡಯ್ಯ ಅವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸರಳ ಸಮಾರಂಭದಲ್ಲಿ ಸಹೋದ್ಯೋಗಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಅವರು, ನಂಜುಂಡಯ್ಯ ಅವರ ಕಾರ್ಯ ಇತರರು ಮಾಡಲು ಅಸಾಧ್ಯ. ಚಿಕ್ಕಬಳ್ಳಾಪುರ ನಗರ ಸುಭದ್ರವಾಗಿ ಇರಲು ಅವರೇ ಕಾರಣ. 40 ವರ್ಷಗಳ ಇವರ ಸೇವೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಇಂತಹವರು ಸಿಗುವುದು ಕಷ್ಟ. ಪ್ರಾಮಾಣಿಕ, ದಕ್ಷ, ಸರಳ, ಸಜ್ಜನಿಕೆಯ ವ್ಯಕ್ತಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಎಲ್ಲ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸುವಲ್ಲಿ ಇವರ ಕಾರ್ಯ ಬಹುಮುಖ್ಯ. ಈಗ ವಯೋನಿವೃತ್ತಿ ಆಗುತ್ತಿರುವುದು ನಮಗೂ ಬೇಸರ ತಂದಿದೆ. ಆದರೆ ಅವರಿಗೆ ಕೆಲಸ ಮಾಡಲು ಇನ್ನೂ ಹುಮ್ಮಸ್ಸಿದೆ. 60ರಲ್ಲೂ 20ರಂತೆ ಕೆಲಸ ಮಾಡಿ ಪೊಲೀಸ್ ಇಲಾಖೆ ಇವರ ಕೆಲಸವನ್ನು ಮೆಚ್ಚಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಟೌನ್ PSI ಆಗಿ ಕೆಲಸ ಮಾಡ್ತಾರೆ ನಂಜುಂಡಯ್ಯ ಅವರು. ಅವ್ರದ್ದು ರಿಟೈರ್ಮೆಂಟ್ ಆಗಿದೆ. ಸೊ ಸುಮಾರು ಅರೌಂಡ್ 40 ಇಯರ್ಸ್ದು ಸರ್ವಿಸ್ ಅವರು ಈ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ತುಂಬ ಒಳ್ಳೆಯದು ಆಫೀಸರ್. ಸ್ಟಾರ್ಟಿಂಗ್ 1985 ಮಾಡಿದ್ದಾರೆ. ಎಷ್ಟು ಲಾಂಗ್ ಸರ್ವಿಸ್ ಆಗಿ ಯಾವುದು ಅವ್ರ ಮೇಲೆ ಯಾವುದು ಕಂಪ್ಲೇಂಟ್ ಇಲ್ಲ. ಎಲ್ಲ ಡಿಸಿಪ್ಲಿನ್ ಆಗಿ, ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೋಲ್ ಮಾಡೆಲ್ ಥರ ಆಫೀಸರ್ಸ್ ಅವರು ಒಂದು ರೋಲ್ ಮಾಡೆಲ್ ಥರ ಆಫೀಸರ್ ಇದ್ದೀರಾ ಕಿ ಈ ಥರ ಯಂಗ್ಸ್ಟರ್ಸ್ ಬಗ್ಗೆ, ಯಂಗ್ ಆಫೀಸರ್ಸ್ ಯಾರು ಇದ್ದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಅವ್ರ ಬಗ್ಗೆ ಒಂದು ರೋಲ್ ಮಾಡೆಲ್ ಥರ ಇದ್ದೀರಾ. ಹೀಗೆ ಥರ ಕೆಲಸ ಮಾಡಬೇಕು. ನಾನು ಕೂಡ ಸುಮಾರು ವರ್ಷದಿಂದ ಅವ್ರಿಗೆ ನೋಡ್ತಾ ಇದ್ದೀನಿ. SP ಆಗಿ ಟೈಮಲ್ಲಿ ಕೂಡ ನಾನು ನೋಡಿದ್ದೀನಿ. ಅವರು PSI ಕೆಲಸ ಹೇಗೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮತ್ತು ಪಬ್ಲಿಕ್ ಜೊತೆ ಕೂಡ ರಿಲೇಷನ್ಸ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾಗಿ ನಮಗೆ ಯಾವುದೂ ತೊಂದರೆ ಆಗಿಲ್ಲ. ಈಗ ರೀಸೆಂಟಾಗಿ ಕೂಡ ಗಣೇಶ ಬಂದೋಬಸ್ತ್ ಟೈಮಲ್ಲಿ ಕೂಡ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಮತ್ತು ಸುಮಾರು ಪ್ರಾಪರ್ಟಿ ಒಫೆನ್ಸಸ್ಗೆ ಐಡೆಂಟಿಫೈ ಮಾಡಿದ್ದೀರಾ. ಎಲ್ಲ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಸರಿಯಾಗಿ ಥರ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಸೊ ಈ ಥರದ್ದು ಡೆಡಿಕೇಟೆಡ್ ಆಫೀಸರ್ಸ್ 24/7 ರೆಡಿ ಇದ್ದಾರೆ ಪರಿಶ್ರಮ ಮಾಡೋಕ್ಕೆ ಮತ್ತು ಚೆನ್ನಾಗಿ ಥರ ಡ್ಯೂಟಿ ಮಾಡೋಕ್ಕೆ. ಈ ಥರದ್ದು ಆಫೀಸರ್ಸ್
ಒಂದು ರೋಲ್ ಮಾಡೆಲ್ ಥರ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಸ್ಟಾಫ್ ಮತ್ತು ಆಫೀಸರ್ಸ್ ಬಗ್ಗೆ. ಸೊ ಈಗ ಅವ್ರದ್ದು ರಿಟೈರ್ಮೆಂಟ್ ಆಗಿದೆ. ತೋ ಡೆಫಿನೆಟ್ಲಿ ವಿ ವಿಲ್ ಮಿಸ್ ವರ್ಕಿಂಗ್ ವಿತ್ ಹಿಮ್. ನೋಡಿ ಅವ್ರ ಹತ್ರ CM ಮೆಡಲ್ ಇದೆಯಾ, ಪ್ರೆಸಿಡೆಂಟ್ ಮೆಡಲ್ ಇದೆಯಾ, ಅದು ತುಂಬ ಮೆರಿಟೋರಿಯಸ್ ಸರ್ವಿಸ್ ಮಾಡಿದ್ದಾರೆ ಅವರು. ಸೊ ಈ ಥರದ್ದು ಆಫೀಸರ್ಸ್ ಎಷ್ಟು ದಕ್ಷತಾಗಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ, 100% ಎಫರ್ಟ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸ ಬಗ್ಗೆ. ಒಂದು ಎಕ್ಸಾಂಪಲ್ ಥರ ಸೆಟ್ ಮಾಡ್ತಾ ಇದ್ದಾರೆ ಕಿ ಎಲ್ಲರೂ ಇದೇ ರೀತಿ ಕೆಲಸ ಮಾಡಬೇಕು. ಇನ್ನು ಗೌರಿಬಿದನೂರು ತಾಲೂಕಿನ ದ್ವಾರಗಾನಹಳ್ಳಿಯ ಹನುಮಂತಪ್ಪ ಮತ್ತು ಈರಮ್ಮ ದಂಪತಿಗಳ ಮಗ ನಂಜುಂಡಯ್ಯ 10ನೇ ತರಗತಿ ವ್ಯಾಸಂಗ ಮಾಡಿ ಪೊಲೀಸ್ ಇಲಾಖೆಗೆ 1985ರಲ್ಲಿ ಸೇರಿದವರು. ಕೋಲಾರದ KGF ಠಾಣೆಯಲ್ಲಿ ಪೇದೆಯಾಗಿ ವೃತ್ತಿ ಆರಂಭಿಸಿದ್ದು ಈವರೆಗೂ 40 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿಯೂ ಪ್ರಾಮಾಣಿಕವಾಗಿ ಇರಬಹುದು ಎಂಬುದನ್ನು ತೋರಿಸಿಕೊಟ್ಟವರು ನಂಜುಂಡಯ್ಯ ಅವರು. ನಾನು ಗೌರಿಬಿದನೂರು ತಾಲೂಕು ದ್ವಾರಗಾನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಇದೆ. ಹಳ್ಳಿಯಲ್ಲಿ ಹನುಮಂತಪ್ಪ ಮತ್ತು ಈರಮ್ಮ ರವರು ನನಗೆ ಜನ್ಮ ಕೊಟ್ಟಿದ್ದಾರೆ. ನಾವು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥವನು. ಆಗಿನ ಕಾಲದಲ್ಲಿ ನಮ್ಮನ್ನು ತಂದೆ ತಾಯಿಯವರು ವಿದ್ಯಾಭ್ಯಾಸಕ್ಕಾಗಿ ಕಳಿಸಿ ನಾವು SLCವರೆಗೆ ಓದ್ಕೊಂಡು ಅದಕ್ಕೆ ಮುಂದೆ ಓದೋಕ್ಕೆ ನಮಗೆ ಅವಕಾಶಗಳು ಇದೆ ಅಂತ ಗೊತ್ತಿದ್ದರೆ ಇನ್ನೂ ಸ್ವಲ್ಪ ಏನಾದರೂ ಮುಂದಕ್ಕೆ ಓದಿ ಇನ್ನೂ ಉನ್ನತ ಮಟ್ಟದಲ್ಲಿ ಏನು ಓದ್ತಾ ಇದ್ದನೋ ಗೊತ್ತಿಲ್ಲ. ಅಷ್ಟರಲ್ಲೇ ದೇವರು ನಮ್ಮ ತಂದೆ ತಾಯಿಯವರು ಮಾಡಿದ ಪುಣ್ಯದಿಂದನೂ ಪೂರ್ವಿಕರು ಮಾಡಿದ ಪುಣ್ಯದಿಂದ ನಮಗೆ ಒಂದು ಸರ್ಕಾರಿ ಹುದ್ದೆ ಸಿಕ್ತು. ಇದಕ್ಕಿಂತ ಮೊದಲು ನಾನು ಆರ್ಮಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನನ್ನ ಇಚ್ಛೆ ಇತ್ತು. ಆದರೆ ಆಗ ತೂಕದಲ್ಲಿ ಕಡಿಮೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ದಾಖಲು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಪೊಲೀಸ್ ಕೆಲಸ ಸಿಕ್ತು. ಪೊಲೀಸ್ ಕೆಲಸ 1985ರಲ್ಲಿ ನಾನು KGF ಅಲ್ಲಿ ಭರ್ತಿಯಾದೆ ಕಾನ್ಸ್ಟೇಬಲ್ ಆಗಿ. 89ರವರೆಗೂ ಅಲ್ಲಿದ್ದು ನಂತರ ಕೋಲಾರ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದೆ. ಕೋಲಾರ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದು ಅವಿಭಜಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ನಾನು ಕರ್ತವ್ಯ ಮಾಡ್ತಾಯಿದ್ದೀನಿ. ನನ್ನ ಸೇವಾ ಅವಧಿಯಲ್ಲಿ ಬಂದಿರತಕ್ಕಂತಹ ನನ್ನ ಎಲ್ಲ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳು ನನಗೆ ಒಂದು ಪ್ರಾಮಾಣಿಕ, ದಕ್ಷ ಮತ್ತು ಜನರ ಸೇವೆ ಮಾಡೋ ವಿಚಾರದಲ್ಲಿ ನನಗೆ ಬುದ್ಧಿ ಹೇಳಿಕೊಟ್ಟಿದ್ದಾರೆ. ಅದರಂತೆ ನಾನು ಅವರು ಹೇಳಿದ ಅವರು ಹೋದ ದಾರಿಯಲ್ಲಿ ನಾನು ನಡೆದು ಬಂದು ಈಗ PSI ಆಗಿ ಈ ದಿನ ನಿವೃತ್ತಿ ಹೊಂದಿದ್ದೀನಿ. ನನ್ನ ಸೇವಾವಧಿಯಲ್ಲಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಬಂತು ಮತ್ತು ಗೌರವಾನ್ವಿತ ರಾಷ್ಟ್ರಪತಿಗಳ ಅವರ ಶ್ಲಾಘನೀಯ ಸೇವಾ ಪದಕ ಕೂಡ ನನಗೆ ಲಭಿಸಿದೆ. ಇದೆಲ್ಲ ಕಾರಣ ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ಹಿರಿಯ ಅಧಿಕಾರಿಗಳು ನನಗೆ ಶಿಫಾರಸು ಮಾಡಿ ನನಗೆ ಕೊಡಿಸ್ಕೊಟ್ಟಿದ್ದಾರೆ. ನನಗೆ ಶಿಫಾರಸು ಈ ಪ್ರಶಸ್ತಿಗಳು ಬರಲು ಕಾರಣರಾಗಿರ್ತಕ್ಕಂತಹ ನಮ್ಮ IPS ಅಧಿಕಾರಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಸೇವಾ ವೃತ್ತಿಯಲ್ಲಿ ನಾನು ಜನರಿಗಾಗಿ ಮತ್ತು ಸಾರ್ವಜನಿಕರ ಶ್ರೇಯೋಭಿಲಾಷಿಗಾಗಿ ನಾನು ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಮೊದಲಿಂದನೂ ಇಚ್ಛೆ ಇತ್ತು. ಅದರಂತೆ ನಾನು ನಡ್ಕೊ ಬಂದಿದ್ದೀನಿ. ತಪ್ಪಿತಸ್ಥರಿಗೆ ಯಾವ ರೀತಿಯಲ್ಲಿ ನಾನು ರಾಜಿ ಮುತುವರ್ಜಿ ವಿಚಾರನೇ ಇಲ್ಲ. ತಪ್ಪು ಮಾಡಿದ್ರೆ ಅದನ್ನು ನೇರವಾಗಿ ಖಂಡಿಸ್ತೀನಿ, ನಿಷ್ಠುರವಾಗಿ ಅದನ್ನು ನಾನು ಖಂಡಿಸ್ತೀನಿ. ಅದಕ್ಕೆ ಕೆಲವರಿಗೆ ಅದು ಇಡಿಸೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಜನರೆಲ್ಲ ಶಾಂತಿಯಾಗಿರಬೇಕು ಅಂತ ಹೇಳ್ಬಿಟ್ಟು ನನ್ನ ಇಚ್ಛೆ. ಯಾಕಂದರೆ ನಾವೆಲ್ಲ ಮನುಷ್ಯರು, ಮೊದಲು ಮಾನವತ್ವವನ್ನು ಬೆಳೆಸ್ಕೊಂಡು ಎಲ್ಲ ಒಂದೇ ರೀತಿಯಲ್ಲಿ ಒಬ್ಬರನ್ನ ಹಿಂಸೆ ಮಾಡಿ ಬದುಕಬೇಕು ಅನ್ನೋದು ಅದು ತರವಲ್ಲ. ಹಿಂಸೆ ಅಂತ ಹೇಳ್ಬಿಟ್ರೆ ನನಗೆ ಆಗೋದಿಲ್ಲ. ಹಾಗಾದರೆ ನೀವು ಹೊಡೆಯೋದಿಲ್ವ, ಹಿಂಸೆ ಮಾಡೋದಿಲ್ವ ಅಂತಲ್ಲ. ತಪ್ಪಿತಸ್ಥರಿಗೆ ನಾವು ಬುದ್ಧಿ ಕಲಿಸಲೇಬೇಕಾಗುತ್ತೆ. ಅದಕ್ಕೆ ಅದು ಹಿಂಸೆ ಅಂತ ಲೆಕ್ಕಕ್ಕೆ ಬರೋದಿಲ್ಲ. ಈ ರೀತಿ ನಡ್ಕೊಂಡು ಬರ್ತಾ ಇದ್ದೀನಿ. ಸಾರ್ವಜನಿಕರು ಕೂಡ ನನಗೆ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯಲ್ಲೇ ನೋ ಕಮಿಟ್ಮೆಂಟ್ ಓನ್ಲಿ ಆಕ್ಷನ್ ಎನ್ನುತ್ತಿದ್ದ ಪ್ರಾಮಾಣಿಕ, ದಕ್ಷ, ಸರಳ, ಸಜ್ಜನಿಕೆಯ ಅಧಿಕಾರಿ PSI ನಂಜುಂಡಯ್ಯ ಅವರಿಗೆ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ CTV ನ್ಯೂಸ್ ಕೂಡ ಅಭಿನಂದನೆ ಸಲ್ಲಿಸುತ್ತಿದೆ.
ಅಲ್ಲದೆ ಅವರ ನಿವೃತ್ತಿ ಜೀವನ ಸುಖ ಮತ್ತು ನೆಮ್ಮದಿಯಿಂದ ಇರಲಿ ಎಂದು ಹಾರೈಸುತ್ತದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರದ ಶಿಕ್ಷಣ ದಾನಿ ಕೆವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಹಮ್ಮಿಕೊಂಡಿರುವ ನವೀನ್ ಕಿರಣ್ ಸಾಮಾಜಿಕ ಸಪ್ತಾಹ ಕಾರ್ಯಕ್ರಮ ಮುಂದುವರೆದಿದ್ದು 2ನೇ ದಿನವಾದ ಇಂದು ಚಿಕ್ಕಬಳ್ಳಾಪುರದ ಕಂದವಾರಪೇಟೆಯ ಗುರುಕುಲಾಶ್ರಮದಲ್ಲಿ ಕಂಪ್ಯೂಟರ್ ವಿತರಣೆ ಮೂಲಕ ಆಚರಿಸಲಾಯಿತು. ಹೌದು, ನವೀನ್ ಕಿರಣ್ ಅವರ ಹುಟ್ಟುಹಬ್ಬವನ್ನು ಒಂದು ದಿನಕ್ಕೆ ಸೀಮಿತಗೊಳಿಸಲು ಇಷ್ಟವಿಲ್ಲದ ಅವರ ಅಭಿಮಾನಿಗಳು 1 ವಾರದ ಕಾಲ ವಿವಿಧ ಸಾಮಾಜಿಕ ಮತ್ತು ಪರಿಸರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹುಟ್ಟುಹಬ್ಬ ಆಚರಿಸಲು ಮುಂದಾಗಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಗುಡಿಬಂಡೆಯಲ್ಲಿ ಆರಂಭವಾಗಿರುವ ನವೀನ್ ಕಿರಣ್ ಸಾಮಾಜಿಕ ಸಪ್ತಾಹ ಕಾರ್ಯಕ್ರಮ ಇಂದು ಮುಂದುವರಿಯಿತು. ಸಪ್ತಾಹದ 2ನೇ ದಿನವಾದ ಇಂದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಕಂದವಾರಪೇಟೆಯ ಶ್ರೀಮತಿ ವೆಂಕಟನರಸಮ್ಮ ಗುರುಕುಲ ಆಶ್ರಮಕ್ಕೆ ಉಚಿತ ಕಂಪ್ಯೂಟರ್ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆವಿ ಪಂಚಗಿರಿ ದತ್ತಿ ವ್ಯವಸ್ಥಾಪಕ ಕೆಆರ್ ಲಕ್ಷ್ಮಣಸ್ವಾಮಿ ನೆರವೇರಿಸಿದರು. ಸಮಾನ ಮನಸ್ಕರ ಪರಿಸರ ವೇದಿಕೆ ಸದಸ್ಯ ಹೆನ್ರಿ ಪ್ರಸನ್ನಕುಮಾರ್ ಮಾತನಾಡಿ, ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬವನ್ನು 7 ದಿನಗಳ ಕಾಲ ಸತತವಾಗಿ ಆಚರಣೆ ಮಾಡುತ್ತಿದ್ದು, ಇಂದು ಗುರುಕುಲ ಆಶ್ರಮದಲ್ಲಿ ಕಂಪ್ಯೂಟರ್ಗಳು ವಿತರಣೆ ಮಾಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿರುವುದು ಸಂತಸದ ಸಂಗತಿಯಾಗಿದೆ ಎಂದರು.
ನವೀನ್ ಕಿರಣ್ ಅವರು ಸರಳ ವ್ಯಕ್ತಿ, ರಕ್ತದಾನಿ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡುತ್ತಿದ್ದು ಅಂಥವರ ಗುಣಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ಆ ಮೂಲಕ ಸಮಾಜದಲ್ಲಿ ಗೌರವ ಸಿಗಲಿದೆ ಎಂದು ಹೇಳಿದರು. ನವೀನ್ ಕಿರಣ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ, ನವೀನ್ ಕಿರಣ್ ಅವರು ಒಬ್ಬ ವ್ಯಕ್ತಿಯಲ್ಲ, ಅವರು ಶಕ್ತಿ. ದಾನ ಮಾಡುವುದರಲ್ಲಿ ಅವರು ಚಿಕ್ಕಬಳ್ಳಾಪುರದ ಕರ್ಣ. ಅವರ ಸೇವಾ ಗುಣಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಗುರುಕುಲ ಆಶ್ರಮದ ಮೇಲ್ವಿಚಾರಕ ನಾರಾಯಣಸ್ವಾಮಿ, ಸಮಾನ ಮನಸ್ಕರ ಪ್ರಕೃತಿ ವೇದಿಕೆ ಸದಸ್ಯ ಕೆಎಸ್ ನಾರಾಯಣಸ್ವಾಮಿ, ಖಲೀಲ್, ಹೋಟೆಲ್ ರಾಮಣ್ಣ, ವೆಂಕಟಪತಪ್ಪ, ಕನ್ನಡ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಈಶ್ವರ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರಿಬ್ಬರು ನಿನ್ನೆ ರಾತ್ರಿ ಖುಷಿಯಾಗಿ ಲಾಡ್ಜ್ಗೆ ಬಂದಿದ್ದವರು. ರಾತ್ರಿ ಇಡೀ ಅವರಿಬ್ಬರು ರೂಮ್ನಲ್ಲಿ ಅದೇನು ಮಾಡಿದರೋ ಗೊತ್ತಿಲ್ಲ. ಬೆಳಗಾಗುವಷ್ಟರಲ್ಲಿ ವ್ಯಕ್ತಿ ಲಾಡ್ಜ್ನಿಂದ ಹೊರ ಹೋಗಿದ್ದು ಆತನ ಜೊತೆ ಬಂದಿದ್ದ ಮಹಿಳೆ ವಾಪಸ್ ಹೋಗಿಲ್ಲ. ಇದರಿಂದ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಹೋಗಿ ನೋಡಿದರೆ ರೂಮಿನಲ್ಲಿ ಮಹಿಳೆ ಶವವಾಗಿ ಪತ್ತೆಯಾಗಿದ್ದಾಳೆ. ಮಹಿಳೆಯ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಕಾವೇರಿ ಲಾಡ್ಜ್ ಇದೆ. ಈ ಲಾಡ್ಜಿಗೆ ನಿನ್ನೆ ರಾತ್ರಿ ಬಂದ ಜೋಡಿಯೊಂದು ರೂಮ್ ಮಾಡಿಕೊಂಡು ರಾತ್ರಿ ತಂಗಿದ್ದಾರೆ. ಆದರೆ ಬೆಳಗ್ಗೆ ಲಾಡ್ಜ್ನಿಂದ ವ್ಯಕ್ತಿ ಮಾತ್ರ ಹೊರ ಬಂದಿದ್ದಾನೆ, ಮಹಿಳೆ ಬಂದಿಲ್ಲ. ಇದರಿಂದ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಹೋಗಿ ನೋಡಿದರೆ ರೂಮಿನಲ್ಲಿ ಮಹಿಳೆ ಶವವಾಗಿ ಪತ್ತೆಯಾಗಿದ್ದು ಮಹಿಳೆಯ ಸಾವಿನ ಸುತ್ತ ಅನುಮಾನ ಮೂಡಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ಮಹಿಳೆಯ ಗುರುತು ಪತ್ತೆಯಾಗಿಲ್ಲ. ಆಕೆಯ ಜೊತೆ ಬಂದಿದ್ದವ ಚಿಕ್ಕಬಳ್ಳಾಪುರ ಮೂಲದ ನರಸಿಂಹಮೂರ್ತಿ ಎನ್ನಲಾಗಿದೆ. ಲಾಡ್ಜ್ ಸಿಬ್ಬಂದಿ ರೂಮ್ ಬುಕ್ ಮಾಡುವಾಗ ಯಾವುದೇ ದಾಖಲೆ ಪಡೆದಿಲ್ಲ, ಹೆಸರು, ವಿಳಾಸ ಪಡೆದಿಲ್ಲ. ಇದರಿಂದ ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮಹಿಳೆಯ ಜೊತೆ ಬಂದಿದ್ದ ವ್ಯಕ್ತಿಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಪಷ್ಟತೆ ಇಲ್ಲ. ಇದರಿಂದ ಪೊಲೀಸರು ಮೊಬೈಲ್ ತಂತ್ರಜ್ಞಾನ ಬಳಸಿ ಆರೋಪಿಯ ಪತ್ತೆ ಕಾರ್ಯ ನಡೆಸಿದ್ದಾರೆ. ಆದರೆ ಮಹಿಳೆಯ ಕೊಲೆ ಮಾಡಲಾಗಿದೆಯಾ ಇಲ್ಲವೇ ಹೃದಯಘಾತವಾಗಿದೆಯಾ ತನಿಖೆಯಿಂದ ಗೊತ್ತಾಗಬೇಕಿದೆ. ಲಾಡ್ಜ್ ಸಿಬ್ಬಂದಿ ದಾಖಲೆ ವಿಳಾಸ ಪಡೆಯದೆ ಹೇಗೆ ರೂಮ್ ನೀಡಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗಿದೆ. ಆ ಕೇಸಲ್ಲಿ ಚಿಕ್ಕಬಳ್ಳಾಪುರ ಟೌನಲ್ಲಿ ಒಂದು ಲಾಡ್ಜ್ ಇದೆ, ಕಾವೇರಿ ಡಿಲಕ್ಸ್ ಲಾಡ್ಜ್. ಆ ಲಾಡ್ಜಲ್ಲಿ ಒಂದೇ 3rd ಫ್ಲೋರಲ್ಲಿ ಒಂದೇ ರೂಮಲ್ಲಿ ಒಬ್ಬರು ಲೇಡಿ ಅರೌಂಡ್ 30-35 ಇಯರ್ಸ್ ಏಜ್ ಇದೆ, ಅವ್ರದ್ದು ಬಾಡಿ ಸಿಕ್ಕಿದೆ, ಡೆಡ್ ಬಾಡಿ ಸಿಕ್ಕಿದೆ. ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಹೋಟೆಲ್ ಮ್ಯಾನೇಜರಿಂದ, ಲಾಡ್ಜ್ ಮ್ಯಾನೇಜರಿಂದ. ಅವರು ರಾತ್ರಿ ಒಬ್ಬರು ಕಪಲ್ ನಿನ್ನೆ ರಾತ್ರಿ 10 ಗಂಟೆಗೆ ಬಂದಿದ್ದಾರೆ ಹೋಟೆಲ್ಗೆ, ಲಾಡ್ಜ್ಗೆ ಒಂದು ರೂಮ್ ತಗೊಂಡಿದ್ದಾರೆ. ಬೆಳಿಗ್ಗೆ ಇವರು ಜೆಂಟ್ಸ್ ಯಾರು ಬಂದಿದ್ದಾರೆ, ಮೇಲ್ ಪರ್ಸನ್ ಯಾರು ಬಂದಿದ್ದಾರೆ ಅವ್ರ ಜೊತೆಗೆ ಅವರು ಬಿಟ್ಟಿದ್ದಾರೆ. ಮತ್ತು ಮ್ಯಾನೇಜರ್ ಅವರಿಗೆ ಕೂಡ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಹೇಳ್ತಾರೆ ಕಿ ನಾನು ಬರ್ತೀನಿ ವಾಪಸ್. ಜಾಸ್ತಿ ಟೈಮ್ ಆಯಿತು, ಇವರಿಗೆ ಸ್ವಲ್ಪ ಡೌಟ್ ಆಯಿತು. ಇವರು ಹೋಗಿ ರೂಮ್ ಚೆಕ್ ಮಾಡಿದ್ದಾರೆ ಅಥವಾ ಆ ಟೈಮ್ಗೆ ಒಬ್ಬರು ಲೇಡಿದು ಬಾಡಿ ಸಿಕ್ಕಿದೆ. ನಾವು ಇಲ್ಲ ಸೀನ್ ಆಫ್ ಕ್ರೈಮ್ಗೆ ಹೋಗಿ ಚೆಕ್ ಮಾಡಿದ್ದೀವಿ ಮತ್ತು ಅಲ್ಲಿಂದ ಎಲ್ಲ ಎವಿಡೆನ್ಸಸ್ ವಗೇರಾ ಕಲೆಕ್ಟ್ ಮಾಡಿ ಬಾಡಿಗೆ PM ಬಗ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಏನು ಡೀಟೇಲ್ಸ್ ಇದೆ, ಯಾರು ಬಂದಿದ್ದೀರಾ, ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ, ಲಾಡ್ಜಲ್ಲಿ ಏನು ಎಂಟ್ರಿ ಇದೆ, ಅದು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಯಾರು ಜೆಂಟ್ಸ್ ಜೊತೆಗೆ ಬಂದಿದ್ದಾರೆ ಅದು ಕೂಡ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನಲ್ಲಿ ಏನು ಹೀಗೆ ಈ ಥರ ಡೆತ್ ಆಗಿದೆ ಅದು ಚೆಕ್ ಮಾಡ್ತೀವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ರಸ್ತೆ ಅಭಿವೃದ್ಧಿಪಡಿಸಿ ನಗರವನ್ನು ಉಳಿಸುವಂತೆ ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕರು ಕೋರಿದರು.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಿಕರು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಕುರಿತು ಗಮನ ಹರಿಸಿ ಸಾರ್ವಜನಿಕರ ಆಸ್ತಿ ಉಳಿಸಬೇಕೆಂದು ಮನವಿ ಮಾಡಿದರು. ಬಸ್ ನಿಲ್ದಾಣ ನಗರಸಭೆಗೆ ಸೇರಿದಂತೆ ಚೆನ್ನಯ್ಯ ಪಾರ್ಕ್ ಹೈಕೋರ್ಟ್ನಲ್ಲಿರುವುದರಿಂದ ಅದನ್ನು ಟಚ್ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಈ ದಿನ ಈ ಒಂದು ಪತ್ರಕರ್ತರ ಭವನದಲ್ಲಿ ಕರೆದಿರುವಂಥ ಪ್ರೆಸ್ ಮೀಟ್ ವಿಶೇಷ ಏನು ಅಂತಂದರೆ, ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ MG ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರಾಷ್ಟ್ರೀಯ ಹೆದ್ದಾರಿ 234 ಆ ನಗರ ಪ್ರದೇಶದಲ್ಲಿ ವಿಸ್ತೀರ್ಣ ಮಾಡೋದ್ರ ಬಗ್ಗೆ ಸುಮಾರು 1 ತಿಂಗಳಿಂದ ಅನೇಕ ಪ್ರಯತ್ನಗಳು ನಡೀತಾ ಇದೆ. ಬಹುಶಃ ಸುಮಾರು ನಾನು 5-6 ವರ್ಷದ ಹಿಂದೆ ಈ ಕೆಲಸ ಆಗಬೇಕಾಗಿತ್ತು. ಈಗ ತಡವಾಗಾದ್ರೂ ಈ ಒಂದು ರಸ್ತೆ ಅಗಲೀಕರಣದ ಕಾರ್ಯ ಮುನ್ನುಡಿಗೆ ಬಂದಿರೋದ್ರಿಂದ ನಾನು ಅದನ್ನು ಚಿಕ್ಕಬಳ್ಳಾಪುರ ನಗರದ ಹಿತದೃಷ್ಟಿಯಿಂದ ನಾನು ಅದನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಗರಸಭೆ ಇಲ್ಲಿ ಬಸ್ ಸ್ಟಾಪಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ವಿ. ಈಗ ಇವರು ಹೇಳೋ ಪ್ರಕಾರ ನಗರಸಭೆಯಿಂದ ಲೈಸೆನ್ಸ್ ಪಡಿಬೇಕು, ಇದು ನಿಯಮ. ನಗರಸಭೆ ಕನ್ನಡ ಕಟ್ಟಬೇಕಾದ್ರೆ ನಗರಸಭೆ ಲೈಸೆನ್ಸ್ ಇಲ್ಲ, ಅವ್ರಿಗೆ ಮಾರ್ಜಿನ್ ಏನು ಅಂತ ಗೊತ್ತೇ ಇರಬೇಕಲ್ವ. ಮಾರ್ಜಿನ್ ಆಗಿದೆ. ಪಕ್ಕದಲ್ಲಿ ಚೆನ್ನಯ್ಯ ಪಾರ್ಕ್ ಇದೆ. ಚೆನ್ನಯ್ಯ ಪಾರ್ಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಕಾರಣಕ್ಕೂ ಟಚ್ ಮಾಡೋಂಗಿಲ್ಲ. ಇನ್ನು ಏನೇನೋ ಮಾಡಬೇಕು ಅಂತ ಹೊರಟರು, ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು, ಇನ್ನೊಂದು ಮತ್ತೊಂದು ಅಂತ. ಬಹುಶಃ ನಾನು ಅದು ಹೆಮ್ಮೆಯಿಂದ ಹೇಳ್ತೀನಿ, ಅದನ್ನೆಲ್ಲಕ್ಕೂ ಒಂದು ಕಡಿವಾಣ ಹಾಕಿ ನನ್ನ ಅವಧಿಯಲ್ಲಿ ಅದನ್ನು ಚೆನ್ನಯ್ಯ ಪಾರ್ಕ್ನ ಉಳಿಸಲೇಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಪಾರ್ಕನ್ನೇ ಮರು ನಿರ್ಮಾಣ ಮಾಡೋಂಥ ಕೆಲಸ ನಾವು ಮಾಡಿದ್ವಿ. ಈಗ ಆ ಬದಿಯಲ್ಲಿರುವಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರೆಲ್ಲರೂ ಕೂಡ ಬೀದಿ ಪಾಲಾಗ್ಬಿಡ್ತಾರೆ. ಕನಿಷ್ಠ ಅವರಿಗೆ ಒಂದು ಪರ್ಯಾಯ ಒಂದು ಆಲೋಚನೆ. ಯಾಕೆ ನಮ್ಮ ಜನ ಚಿಕ್ಕಬಳ್ಳಾಪುರದ ನಾಗರಿಕರವರು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಜೀವನ ಮಾಡಿ ಅಥವಾ ಎಲ್ಲಿಂದ ನಾವು ಬಂದು ಇಲ್ಲಿ ಜೀವನ ಮಾಡಿ ಇಲ್ಲಿ ಅವರು ಕುಟುಂಬಗಳನ್ನು ಪೋಷಣೆ ಮಾಡ್ತಾಯಿದ್ದಾರೆ ಪಾರಂಪರಿಕವಾಗಿ. ಅವರೇನಾದರೂ ಬೀದಿಗೆ ಬಿದ್ದರೆ ಅವ್ರ ಕುಟುಂಬಗಳಿಗೇನೋ ಅನಾಹುತ ಆದರೆ ಎಷ್ಟು ತೊಂದರೆ ಆಗುತ್ತೆ. ಯಾವುದೇ ಚುನಾಯಿತ ಪ್ರತಿನಿಧಿ ಆಗಲಿ ನಗರಸಭೆಯಲ್ಲಿ ಓಟ್ ಹಾಕ್ತಾರೆ, MLA ಓಟ್ ಹಾಕ್ತಾರೆ, MP ಓಟ್ ಹಾಕ್ತಾರೆ, ಎಲ್ಲಕ್ಕೂ ಓಟ್ ಆಗುವಂಥ ಜನನ ಇವತ್ತು ಅವ್ರನ್ನ ಬೀದಿ ಪಾಲಾಗೋದನ್ನ ಕಾಪಾಡುವಂಥ ಕರ್ತವ್ಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಇದೆ. ಅದಾಗಿ ದಯಮಾಡಿ ಈ ಒಂದು ಸಭೆಯನ್ನು ಕರೆದು ಅದಾದ ನಂತರ ಯಾರು ಮಾಲೀಕರುಗಳಿದ್ದಾರೆ ಅಥವಾ ಟ್ರಸ್ಟ್ಗಳಿದೆ ಅಥವಾ ವಿದ್ಯಾಸಂಸ್ಥೆಗಳಿದೆ ಇವೆಲ್ಲರನ್ನೂ ಕೂಡ ಒಂದು ಗಣನೆಗೆ ತೆಗೆದುಕೊಂಡು ಇದೊಂದು ನ್ಯಾಯಯುತವಾಗಿ ಈ ಒಂದು ಕಾರ್ಯ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಆದರೆ ಜನಸಾಮಾನ್ಯರಿಗೆ ಯಾವುದೇ ಪರಿಹಾರ ನೀಡಿಲ್ಲ. ಇದರಿಂದ ಅವರು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ. ಅವರು ವಿಧಾನಸಭೆ, ಲೋಕಸಭೆ, ನಗರಸಭೆ ಚುನಾವಣೆಗಳಲ್ಲಿ ಮತ ಹಾಕಿದ್ದಾರೆ, ಮುಂದೆಯೂ ಹಾಕುತ್ತಾರೆ. ಆದರೆ ಅವರಿಗೆ ಅನ್ಯಾಯ ಆಗಿದೆ. ಆದ್ದರಿಂದ ಸಭೆಯನ್ನು ಕರೆದು ಅವರಿಗೆ ನ್ಯಾಯಯುತವಾಗಿ ರಸ್ತೆ ಅಗಲೀಕರಣ ಮಾಡುವಂತೆ ಮನವಿ ಮಾಡಿಕೊಂಡರು. ಸರ್ಎಂವಿ ಶಾಲೆ ಬಳಿ 3 ಅಡಿ ಜಾಗ ಹೋದ್ರೆ ಅಲ್ಲಿ ಸುಮಾರು 1 ಎಕರೆ ಪ್ರದೇಶ ಹೋಗುತ್ತೆ. ಆದ್ದರಿಂದ ಆ ಭಾಗದಲ್ಲಿ ಇಷ್ಟೊಂದು ಅನ್ಯಾಯ ಆಗುತ್ತಿದೆ. ರಸ್ತೆ ಮಾಡಲು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡುವಂತೆ ಇದೇ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿಕೊಂಡರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್, ಮಂಜುನಾಥ್, ರಾಜೇಶ್, ಪರಶಿವಮೂರ್ತಿ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಮೂಲಸೌಕರ್ಯಕ್ಕಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆ ನಂಜನಗೂಡು ತಾಲೂಕಿನ ಗ್ರಾಮ ಲೆಕ್ಕಿಗರ ಮುಷ್ಕರಕ್ಕೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವು ರಘು ನೇತೃತ್ವದಲ್ಲಿ ನಂಜನಗೂಡಿನ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಿಗರ ಜೊತೆಗೂಡಿ ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಈ ವೇಳೆ ಇಮ್ಮಾವು ರಘು ಮಾತನಾಡಿ, ಇತ್ತೀಚಿನ ಕೆಲ ತಿಂಗಳುಗಳಿಂದ ಕಂದಾಯ ಇಲಾಖೆಯಲ್ಲಿ ಬದಲಾವಣೆಗಳನ್ನು ತರಲು ಕಠಿಣವಾದ ಮೊಬೈಲ್ ಆ್ಯಪ್ಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲು ಆದೇಶ ಮಾಡಿದ್ದಾರೆ. ಬರೋಬ್ಬರಿ 21 ಆ್ಯಪ್ಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದರಿಂದ ಸುಲಲಿತವಾಗಿ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ಈಗಾಗಲೇ ಗ್ರಾಮ ಲೆಕ್ಕಾಧಿಕಾರಿಗಳು ಬಿಸಿಲು ಮಳೆ ಲೆಕ್ಕಿಸದೆ ಗ್ರಾಮಗಳಿಗೆ ತೆರಳಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಹಾಗೂ ವೃದ್ಧರು, ಅಂಗವಿಕಲರ ಪಿಂಚಣಿ, ಜನನ ಮರಣಗಳ ದಾಖಲಾತಿಗಳನ್ನು ಶ್ರಮದಿಂದ ಮಾಡುತ್ತಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ರೈತರ ಮತ್ತು ಸಾರ್ವಜನಿಕರ ಕೆಲಸಗಳನ್ನೇ ಮಾಡಿ ಎಂದು ಹೇಳಲು ಸಾಧ್ಯವಿಲ್ಲ. ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು.
ಮುಖ್ಯಮಂತ್ರಿಗಳು ಗ್ರಾಮದ ಆಡಳಿತಾಧಿಕಾರಿಗಳ ಬೇಡಿಕೆಯನ್ನು ಈಡೇರಿಸಬೇಕು. ಇಲ್ಲವಾದಲ್ಲಿ ರೈತ ಸಂಘಟನೆಗಳು ಇವರ ಬೆಂಬಲಕ್ಕೆ ನಿಂತು ಅವರ ಬೇಡಿಕೆ ಈಡೇರುವವರೆಗೂ ರಾಜ್ಯಾದ್ಯಂತ ರೈತ ಸಂಘಟನೆ ಬೆಂಬಲವನ್ನು ವ್ಯಕ್ತಪಡಿಸಿದೆ ಎಂದರು. ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಾಡಳಿತಾಧಿಕಾರಿಗಳು ಅವರು ಕೂಡ ಗ್ರಾಮಗಳಲ್ಲಿ ಬಿಸಿಲು ಮಳೆ ಎಂದೇ ಮನೆ ಮನೆಗೆ ಹೋಗಿ ಜನರ ಕಷ್ಟದ ಬಗ್ಗೆ ಆಲಿಸಿ ಪ್ರತಿಯೊಬ್ಬ ಒಂದು ಕುಟುಂಬದಲ್ಲೂ ಅಂದರೂ ವಿಧಿವ್ಯವರ ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮತ್ತು ಇನ್ಯಾರು ವಯಸ್ಸಾಗಿರ್ತಕ್ಕಂಥವ್ರಾಗಿರ್ಬೋದು ಅಂಥವ್ರ ಮನೆಗೆ ಹೋಗಿ ಅವರಿಗೆ ಪಿಂಚಣಿ ಮಾಡಿಸ್ಕೊಡೋವಂಥದ್ದು, ಮತ್ತು ಅಲ್ಲಿ ಗ್ರಾಮದ ವ್ಯವಸ್ಥೆಗಳು ಏನಿದೆ, ಯಾರು ಸುತ್ತೋಗೋರೆ, ಯಾರು ಹುಟ್ಟವ್ರೆ ಅಂಥದ್ದನ್ನು ದಾಖಲೆ ಮಾಡ್ತಕ್ಕಂಥದ್ದು ಮತ್ತು ಖಾತೆ ವಗೈರೆಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲನೂ ನಿಷ್ಪಕ್ಷಪಾತವಾಗಿ ಭಾಳ ಕಷ್ಟದಿಂದ ಶ್ರಮದಿಂದ ಅವರು ಒಂದು ರೀತಿ ಯೋಧರಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಹೌದು, ನಾವು ರೈತರು ಬರೀ ನಮ್ಮ ಕೆಲಸಗಳನ್ನೇ ಮಾಡಿ ಅಂತ ಕೇಳೋಂಥದ್ದು ಅಲ್ಲ. ಅವ್ರಿಗೆ ಕೆಲಸ ಮಾಡದೇ ಆದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡಿರೋಂಥದ್ದು ಹೌದು. ಆದರೆ ಅವರು ಮನುಷ್ಯರೇ ಅಲ್ವಾ? ಅವರ ಬೇಡಿಕೆಗಳೇನು? ಅವ್ರ ಬೇಡಿಕೆನ ಈಡೇರಿಸಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ನೋಡಿ, ಈ ರೀತಿಯಾಗಿ ನೌಕರರು ಬೀದಿಲಿ ಕೂತಾರೆ ಅಂತ ತಿಳ್ಕೊಬೇಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಗ್ರಾಮ ಆಡಳಿತಾಧಿಕಾರಿಗಳ ಹೋರಾಟಕ್ಕೆ ನಾವು ಕೂಡ ರೈತರು ಕೂಡ ಬೀದಿಗೆ ಬಂದು ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಅವರು ಹೋರಾಟ ಯಶಸ್ವಿ ಆಗೋವರೆಗೆ, ಅವರ ಹಕ್ಕೊತ್ತಾಯ ಈಡೇರೋವರೆಗೂ ನಮ್ಮ ಬೆಂಬಲ ಕೂಡ ಅವರಿಗೆ ಇದ್ದೇ ಇರುತ್ತೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಗ್ರಾಮಕ್ಕೆ ತೆರಳಿದ ಸಂದರ್ಭದಲ್ಲಿ ಯಾವುದೇ ವೃತ್ತಗಳಲ್ಲಿ ಕಚೇರಿ ಇರುವುದಿಲ್ಲ. ಗ್ರಾಮದ ದೇವಾಲಯಗಳು, ಅಂಗನವಾಡಿ ಕೇಂದ್ರಗಳು, ಪಾಳು ಬಿದ್ದ ಕೊಠಡಿಗಳಲ್ಲಿ ಕಾರ್ಯನಿರ್ವಹಿಸುವ ದುಸ್ಥಿತಿ ಎದುರಾಗಿದೆ. ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ ಎಂದು ಪ್ರತಿಭಟನೆ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಗೌತಮ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಮೂಲಕ ತಾಲೂಕು ಕಚೇರಿ ಶಿರಸ್ತೇದಾರ ರಾಜೂರವರಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್, ಗ್ರಾಮ ಆಡಳಿತ ನೌಕರ ಸಂಘದ ಅಧ್ಯಕ್ಷ ನಿಂಗಯ್ಯ, ಉಪಾಧ್ಯಕ್ಷ ಗಿರಿಜಮ್ಮ, ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್, ಎಂಎಸ್ ಸಂತೋಷ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 43 ಲಕ್ಷ ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೀದರ್ ಜಿಲ್ಲೆಯ 9 ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 20 ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. 43 ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 25 ಆರೋಪಿಗಳನ್ನು ಬಂಧಿಸಲಾಗಿದೆ. ಕಳ್ಳತನವಾಗಿದ್ದ ಬಂಗಾರ, ಬೆಳ್ಳಿ, ದ್ವಿಚಕ್ರ ವಾಹನಗಳು, ಜಾನುವಾರುಗಳು ಸೇರಿ ವಿವಿಧ ಸ್ವತ್ತು ಜಪ್ತಿ ಮಾಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ 75 ಗ್ರಾಂ ಬಂಗಾರ, ಬೆಳ್ಳಿ, 28 ಕುರಿಗಳು, 69 ದ್ವಿಚಕ್ರ ವಾಹನಗಳು, 7 ಕೆಜಿ ಶ್ರೀಗಂಧ ಜಪ್ತಿ ಮಾಡಲಾಗಿದೆ. ಬಂಧಿತರಿಂದ ಒಟ್ಟು 43.87 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹುಮಾನಾಬಾದ್, ಬಸವ ಕಲ್ಯಾಣ, ಬಾಲ್ಕಿ, ಕಮಲನಗರ, ಔರಾದ್ ಸೇರಿ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ 20 ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ. ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್, ವಾದ ಮಾವಳ್ಳಿ, ಶಂಕರ್ ನೇತೃತ್ವದಲ್ಲಿ ತುಮಕೂರಿನಲ್ಲಿ ನಡೆಯುವ ಸರ್ವ ಸದಸ್ಯರ ಸಭೆಗೆ ಎಲ್ಲರೂ ಭಾಗವಹಿಸುವಂತೆ ತಾಲೂಕು ಸಂಚಾಲಕ ನರಸಪ್ಪ ಕೋರಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಅಕ್ಟೋಬರ್ 5-6ರಂದು ರಾಜ್ಯ ಮಟ್ಟದ ಸರ್ವ ಸದಸ್ಯರ ಸಭೆ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಗೆ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಈ ವೇಳೆ ರಮೇಶ್, ವೆಂಕಟೇಶಪ್ಪ, ಚನ್ನಕೃಷ್ಣಪ್ಪ, ರಾಮು, ವೆಂಕಟೇಶಪ್ಪ ಮತ್ತಿತರರು ಹಾಜರಿದ್ದರು. ಪಾವಗಡ ಪಟ್ಟಣದ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಎಸ್ಬಿಐ ಬ್ಯಾಂಕ್ನಿಂದ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ಪುರಸಭೆ ಕಾರ್ಮಿಕರಿಗೆ ಎಸ್ಬಿಐ ಬ್ಯಾಂಕ್ ಹಾಗೂ ಸರ್ಕಾರಿ ಐಟಿಐ ಕಾಲೇಜಿನಿಂದ ಸನ್ಮಾನ ಮಾಡಲಾಯಿತು. ಈ ವೇಳೆ ಎಸ್ಬಿಐ ವ್ಯವಸ್ಥಾಪಕ ಚಂದ್ರಶೇಖರ್ ಮಾತನಾಡಿ, ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಳ್ಳುವುದು ಅಗತ್ಯ. ಅವರ ಮನೆ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡರೆ ರೋಗ ಬರುವುದಿಲ್ಲ. ಮಧ್ಯಮ ವರ್ಗದ ಜನರಿಗೆ ಎಸ್ಬಿಐ ಕಡೆಯಿಂದ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪಾವಗಡ ಸರ್ಕಾರಿ ಐಟಿಐ ಕಾಲೇಜು ಪ್ರಾಂಶುಪಾಲ ಸೋಮಶೇಖರ್, ಎಸ್ಬಿಐ ಬ್ಯಾಂಕಿನ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು, ಜೆಡಿಎಸ್ 9, ಪಕ್ಷೇತರ 2, ಕಾಂಗ್ರೆಸ್ 1 ಸ್ಥಾನ ಪಡೆದಿದೆ. ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಕಳೆದ ಬಾರಿ ಜೆಡಿಎಸ್ ಪ್ರಾಬಲ್ಯ ಹೊಂದಿದ್ದು, ಅಡ್ಡ ಮತದಾನದೊಂದಿಗೆ ಕಾಂಗ್ರೆಸ್ ಚಿಕ್ಕಾಣಿ ಹಿಡಿದಿತ್ತು. ಇದಕ್ಕೆ ಮನನೊಂದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸಾಮೂಹಿಕ ರಾಜೀನಾಮೆ ನೀಡಿದ ಕಾರಣ ಎರಡನೇ ಅವಧಿಗೆ ಚುನಾವಣೆ ನಡೆದು ಈ ಬಾರಿ ಜೆಡಿಎಸ್ನ 11, ಬಿಜೆಪಿ 1 ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದರು. ಎನ್ಡಿಎ ಮೈತ್ರಿಕೂಟದೊಂದಿಗೆ ಚುನಾವಣೆಗೆ ಹೊರಟಿದ್ದು, ಈ ಚುನಾವಣೆಯಲ್ಲಿ ಜೆಡಿಎಸ್ 9 ಸ್ಥಾನ ಗೆದ್ದು ಅಧಿಕಾರ ಹಿಡಿದಿದೆ. ಚುನಾವಣಾಧಿಕಾರಿ ಶಿವಕುಮಾರ್ ಮಾತನಾಡಿ, ಬೆಳಗ್ಗೆ 10 ಗಂಟೆಯಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು 295 ಮತಗಳಲ್ಲಿ 290 ಚಲಾವಣೆಯಾಗಿವೆ. ಇದರಲ್ಲಿ ಅತಿ ಹೆಚ್ಚು ಮತ ನಾಗರಾಜ್ ಎಂಬುವವರು 166 ಮತ ಪಡೆದು ಜಯಗಳಿಸಿದ್ದಾರೆ ಎಂದರು. ಇನ್ನು ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಕಳೆದ ಬಾರಿ 7 ಸ್ಥಾನ ಗೆದ್ದಿದ್ದ ಜೆಡಿಎಸ್ ಈ ಬಾರಿ ಇನ್ನೂ 2 ಹೆಚ್ಚಿಗೆ ಪಡೆದು 9 ಸ್ಥಾನ ಗೆದ್ದಿದ್ದು, ಆಡಳಿತ ಚಿಕ್ಕಾಣಿ ಹಿಡಿಯಲು ಸಹಕರಿಸಿದ ಎಲ್ಲ ಹಾಲು ಉತ್ಪಾದಕರಿಗೆ ಅಭಿನಂದನೆ ಸಲ್ಲಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅಂತೂ ಇಂತೂ ಗಾಂಧಿ ಭವನಕ್ಕೆ ಉದ್ಘಾಟನೆ ಭಾಗ್ಯ ಕೂಡಿ ಬಂದಿದೆ. ಗಾಂಧಿ ಜಯಂತಿ ದಿನವೇ ಗಾಂಧಿ ಭವನ ಉದ್ಘಾಟನೆಗೆ ಸಿದ್ಧತೆ. 5 ವರ್ಷಗಳ ನಿರ್ಮಾಣದ ಗಾಂಧಿ ಭವನ ಮಹಾಲಯ ಅಮಾವಾಸ್ಯೆಯಂದೇ ಉದ್ಘಾಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವುದನ್ನು ಬಿಜೆಪಿ ನಾಯಕರು ಬಿಡಬೇಕು. ಕೇಂದ್ರ ನಾಯಕರ ವಿರುದ್ಧವೂ ಕೇಸು ದಾಖಲಾಗಿದೆ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಟಾಂಗ್. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಿರ್ಮಾಣವಾಗುವ ಮನೆಗಳ ಶೀಘ್ರ ನಿರ್ಮಾಣಕ್ಕೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸೂಚನೆ. ಕೊಳಚೆ ಪ್ರದೇಶಕ್ಕೆ ನಗರಸಭೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಅಧ್ಯಕ್ಷ ಉಪಾಧ್ಯಕ್ಷರು. ಪೊಲೀಸ್ ಇಲಾಖೆಯಲ್ಲಿಯೂ ಪ್ರಾಮಾಣಿಕರಾಗಿದ್ದ ನಗರ ಠಾಣೆ ಪಿಎಸ್ಐ ನಂಜುಂಡಯ್ಯ ವಯೋನಿವೃತ್ತಿ. 40 ವರ್ಷಗಳ ದಕ್ಷ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ನಂಜುಂಡಯ್ಯ ನಿವೃತ್ತಿ ಜೀವನ ಸುಗಮವಾಗಿರಲು ಗಣ್ಯರ ಹಾರೈಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.